ನನ್ನ ಅನುಭವವನ್ನು ಸೇರಿಸಿ ಹೇಳ್ತಾ ಬರ್ತಾನೆ. ಸ್ನೇಹಿತರೆ, ಈ ಮಾತಂತೂ ನಂಗೆ ತುಂಬ ಇಷ್ಟ. ಯು ಆರ್ ದಿ ಕ್ರಿಯೇಟರ್ ಆಫ್ ಓನ್ ಡೆಸ್ಟಿನಿ ಅಂತ. ಸುಮಾರು ಜನ ಏನು ಮಾಡ್ತಾರೆ ಅಂದರೆ, ಅವ್ರು ಇದಾರಲ್ಲ, ನಮಗೆ ಗೊತ್ತು, ಅವ್ರ ಫ್ಯಾಮಿಲಿಲಿ ಇದ್ದೀನಿ, ಹಾಗೆ ಹೀಗೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ಸೊ ನಾನು ಇಂಟ್ರಡಕ್ಷನಲ್ಲಿ ಅಬ್ಸರ್ವ್ ಮಾಡಿದ್ವಿ, ಐ ವಾಸ್ ನಾಟ್ ಎ ಟ್ರೈನರ್ ವೆನ್ ಮೈ ವರ್ಡ್ಸ್ ಇನ್ಫ್ಲೂಯೆನ್ಸ್ಡ್ ಸಮನ್ ಟು ಬಿಕಮ್ ಎನ್ IAS ಆಫೀಸರ್ ಅಟ್ ತಮಿಳ್ನಾಡು. ಐ ಜಸ್ಟ್ ಟೋಲ್ಡ್ ಹಿಮ್ 2 or 3 sentences. ಓಕೆ, ಎಸ್ಸೇ ಬರೆದ್ರೆ ಏನು ಸರ್ ಹೇಗೆ ಅಂತ ಕೇಳಕ್ಕೆ ಬಂದಿದ್ದ ಅವನು ಹೈಸ್ಕೂಲ್ ಹುಡುಗಾಗಿದ್ದಾಗ. ನಾನು ನೋಡಪ್ಪ, ಅಲ್ಲಿ ಪ್ರೈಸ್ ಇಟ್ಟಾರಲ್ಲ ಮೂಲೆಯಲ್ಲಿ, ಅವು ಸಿಗ್ತಾವಪ್ಪ. ಎಸ್ಸೇ ಚೆನ್ನಾಗಿ ಬರೆದ್ರೆ ಒಳ್ಳೆ ಓಪನಿಂಗ್ ಇರಬೇಕು, ಒಳ್ಳೆ ಎಂಡಿಂಗ್ ಇರಬೇಕು, ಮಧ್ಯದಲ್ಲಿ ಊರ್ಣ ಸ್ಯಾಂಡ್ವಿಚ್ ಥರ ಇರಬೇಕು ಕಣಯ್ಯ ಅಂತ ಹೇಳಿದ್ದೆ ನಾನು. ನೋಡು, ವಾಟ್ಸ್ ದಿ ಟಾಪಿಕ್ ಆಫ್ ದಿ ಎಸ್ಸೇ ಟುಡೇ? ಗೋಲ್ ಸೆಟ್ಟಿಂಗ್. ನೀನು ಸರಿಯಾಗಿ ಗೋಲ್ ಇಟ್ಕೊಂಡ್ರೆ ನಿನ್ನ ಜೀವನದಲ್ಲಿ ಉದ್ಧಾರ ಆಗ್ತೀಯ ಅಂದ್ಬಿಟ್ಟು ಅವ್ರ ಅಮ್ಮನ ಮುಂದೆ 1-2 ಮಾತು ಎಕ್ಸ್ಟ್ರಾ ಹೇಳ್ಬಿಟ್ಟಿದ್ದಂತೆ. ಈ ಟುಕ್ ಇಟ್ ವೆರಿ ಸೀರಿಯಸ್ಲಿ ಆ್ಯಂಡ್ ಈ ಬಿಕಮ್ ಎನ್ IAS ಆಫೀಸರ್. ಐ ವಾಸ್ ಅಸ್ಟಾನಿಶ್ಡ್. ಆ ಕ್ರೆಡಿಟ್ಸ್ನ ನನಗೆ ಕೊಡ್ತಾನೆ ಅಂತ ಅನ್ಕೊಂಡಿರಲಿಲ್ಲ ನಾನು. ನಿಮ್ಮಿಂದಾಗಿ ಆನ್ ದಟ್ ಡೇ ಐ ವಾಸ್ ಮೋಟಿವೇಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಹೆಲ್ಪ್ ಮೀ ಅಂತ ಹೇಳ್ತಾ. ಓಕೆ ಸ್ನೇಹಿತರೆ, ಸೊ ನಾವು ನಮ್ಮ ಒಂದು ಬದುಕನ್ನು ನಾವೇ ಕಂಟ್ರೋಲ್ ತಗೋಬೇಕು. ಓಕೆ, ಈ ಚಿತ್ರ ಎಷ್ಟು ಚೆನ್ನಾಗಿ ಹೇಳುತ್ತಲ್ಲ. ನಾನು ಈ ಸ್ಕಲ್ಪ್ಟರ್ನ ಇಂಟರ್ವ್ಯೂ ಮಾಡಿದ್ದೆ. ಸೊ ಒಂದು ಒರಿಜಿನಲ್ ಇಮೇಜ್ ಇದು. ಆ ಸ್ಕಲ್ಪ್ಟರು ಎಷ್ಟು ನೀಟಾಗಿ ಆಫ್ ರೆಡಿ, ಇಲ್ಲಿ ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ ಆಗಿರ್ಬೋದು, ಎಲ್ಲ ಗೈಡ್ ಮಾಡ್ಬೋದು. ಇವತ್ತು ನಮ್ಮದು ಆ್ಯಸ್ ಎ ಟ್ರೈನರ್ ಕೂಡ. ಬಟ್ ಹೂ ಹ್ಯಾಸ್ ಟು ಟೇಕ್ ಎ ಕಾಲ್? ದಟ್ ಈಸ್ ಯು. ಪ್ಲೀಸ್ ಡೋಂಟ್ ಬ್ಲೇಮ್ ಎನಿಬಡಿ ಇನ್ ಯುವರ್ ಲೈಫ್. ನೀವು ಹಾಳಾದರೂ ನಿಮ್ಮದೇ, ಉದಾರಾದರೂ ನಿಮ್ಮದೇ. ಆ ಮೈಂಡ್ಸೆಟ್ಟು ನಿಮ್ಮದಾಗಲಿ. All of us do not have equal talent, but all of us have an equal opportunity to develop our talents. ಎಷ್ಟು ಚೆನ್ನಾಗಿ ಹೇಳಿದಾರಲ್ಲ. ಸೊ ವಿ ಹ್ಯಾವ್ ಎನ್ ಈಕ್ವಲ್ ಆಪರ್ಚುನಿಟಿ. ಎಲ್ಲರಿಗೂ ಅವಕಾಶಗಳು ಹಾಗೇ ಇದೆ. ಈ ಆಪರ್ಚುನಿಟೀಸ್ ಅಂದರೆ ಮ್ಯಾನೇಜ್ಮೆಂಟ್ ಒಂದು ಫಾರ್ಮುಲಾ ಇದೆ. ಸ್ವಾಟ್ ಅಂತ ಇದ್ರು, ಈಗ ಸ್ವಾಕ್ ಅಂತಾರೆ. ಗೊತ್ತಾ ಯಾರಿಗಾದ್ರು? ಸ್ವಾಟ್ ಅನಾಲಿಸಿಸ್ ಸರಿ. ಸೊ ಸ್ಟ್ರೆಂತ್ಸು, ವೀಕ್ನೆಸ್ಸಸ್ಸು, ಆಪರ್ಚುನಿಟೀಸು, ಚಾಲೆಂಜಸ್ ಅಂತೀವಿ ಈಗ ಥ್ರೆಟ್ಸ್ ಬದಲು. ಓಕೆ, ಸೊ ನಿಮ್ಮ ಸ್ಟ್ರೆಂತ್ಸನ್ನ ಸ್ಟ್ರೆಂಥನ್ ಮಾಡ್ಕೊಳ್ತಾ ಹೋದರೆ ವೀಕ್ನೆಸ್ಸು, ಆ ವೀಕ್ನೆಸ್ಗಳನ್ನೆಲ್ಲ ಐಡೆಂಟಿಫೈ ಮಾಡ್ಕೊಂಡಿರಲ್ಲ ನಾವು. ಯಾಕೆ ಹೇಳ್ಕೊಳಕ್ಕೆ ನಾಚಿಕೆ, ನಮ್ದು ವೀಕ್ನೆಸ್ಸು. ಬಟ್ ನೀವು ಅದನ್ನು ಟ್ಯಾಪ್ ಮಾಡ್ತಾ ಹೋದರೆ ಸಾಧ್ಯ ಆಗುತ್ತೆ. ಸೊ ಆಪರ್ಚುನಿಟೀಸು ಈಗ ಒಂದು ಈ ಪ್ಲೇಸ್ ಇದು, ದಿಸ್ ಒನ್ ಆಫ್ ದಿ ಆಪರ್ಚುನಿಟಿ ಫಾರ್ ಯು. ಈ ಆಪರ್ಚುನಿಟೀಸ್ನ ಹೇಗೆ ನಾನು ಯುಟಿಲೈಸ್ ಮಾಡ್ಕೋಬೋದು? ಈಗ ರಿಟೈರ್ಡ್ IAS ಇದ್ದಾರೆ, IPS ಇದ್ದಾರೆ. ಅವ್ರು ಯಾವುದೋ ಟೈಮಲ್ಲಿ ಶೇರ್ ಮಾಡ್ತಾರೆ. ನಿಮ್ಗೇನೋ ಡೌಟ್ಸ್ ಇದ್ದರೆ ಹೇಳ್ಕೊಡ್ತಾರೆ. ಈಗ ನನ್ನ ಕರೆಸಿದ್ದಾರೆ. ಈಗ ನಾನು ಕೂಡ ಐ ಆಮ್ ಓಪನ್ ಫಾರ್ ಆಲ್. ನಾನು ಇಡೀ ಇಡೀ ಕರ್ನಾಟಕನೇ ಸುತ್ತಿದ್ದೀನಿ. ಹೋದ್ವಾರ ಗುಲ್ಬರ್ಗ, ಅಲ್ಲಿ ಇನ್ನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಸ್ಟೂಡೆಂಟ್ಸ್ಗಳಿಗೂ KS ಜಾಸ್ತಿ ಇದ್ದರು. 3,000 ಜನಕ್ಕೆ ಅಡ್ರೆಸ್ ಮಾಡಿ ಬಂದಿದ್ದೀನಿ. ಓಕೆ, ಇನ್ನೊಂದು ಯಾವುದೋ IAS ಇನ್ಸ್ಟಿಟ್ಯೂಟ್ಗೆ ಹೋದರೆ ನಾನು ನಿಜ ಹೇಳ್ತೀನಿ, ಅವ್ರ ಮುಖ ನೋಡಿದ್ರೆ ನಿಜವಾಗ್ಲೂ ಅದನ್ನು ಕಾಣಿಸ್ಲೇ ಇಲ್ಲ. ಸರ್ ಹತ್ರ ಸುಮ್ಮನೆ ಶೇರ್ ಮಾಡಿದೆ, ಹೆಸರುಗಳೆಲ್ಲ ಹೇಳ್ಬಾರ್ದು. ಅಂದರೆ ಒಂದು 10-15 ಜನ ಇದ್ದಾರೆ. ಅವ್ರ ಮುಖ ಒಬ್ಬರು ನೋಡಿದ್ರು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಬಟ್ ಅದು ಕಂಪೇರ್ ಮಾಡಿದಾಗ ನಿಮ್ಮ ಮುಖಗಳಲ್ಲಿ ಹೆಚ್ಚಿನ ಜನರಲ್ಲಿ ಸ್ವಲ್ಪ ಕಳೆ ಇದೆ. ಓಕೆ, ನೀವು ಸ್ವಲ್ಪ ಈ ಸೈಡ್, ಅವರು ಕಾಣಲಿ ಸ್ವಲ್ಪ. ನೀವು ಈ ಕಡೆ ಬನ್ನಿ ಸರ್. ಓಕೆ, ಸೊ ಇವಾಗ ಅಲ್ಲಿ ಅಡ್ಡ ಇತ್ತು ಅವ್ರಿಗೊಂಚೂರು, ಅವ್ರು ಸರಿ ಮಾಡ್ಕೊಳ್ಳಿಲ್ಲ, ನಾನು ಸರಿ ಮಾಡಿಸಿದೆ. ವ್ಯೂ ಕ್ಲಿಯರ್ ಆಯ್ತಾ ಇಲ್ವಾ? ನಮ್ಗೆ ಆಬ್ಸ್ಟಕಲ್ ಇರ್ತದೆ ಏನೇನು. ಆಬ್ಸ್ಟಕಲ್ ಒಂಚೂರು ಇದು ಪರ್ಮನೆಂಟ್ ಫಿಕ್ಸ್ ಆಗಿರೋದಲ್ಲ. ಎಷ್ಟು ಕಷ್ಟಪಡ್ಬೇಕು ಹೇಳಿ. ನಾನು ಒಂಚೂರು ಆಗಲೇ ವಿಡಿಯೋ ಇತ್ತು ಅಂತ ಇದು ಮಾಡಿದೆ, ಈ ಕಡೆ ಕೂತ್ಕೊಂಡೆ. ಬಟ್ ನಾವು ಅಷ್ಟು ಎಫರ್ಟ್ ಹಾಕಲ್ಲ. ದಿಸ್ ಜಸ್ಟ್ ಎ ಸ್ಮಾಲ್ ಎಕ್ಸಾಂಪಲ್. ನಿಮ್ಮ ಮುಖ ಆ ಕಳೆ ಕಾಣಬೇಕು ಒಂಚೂರು. ಹೇಗೆ ವಿಜುವಲೈಸೇಷನ್ ಮಾಡಬೇಕು ಅಂದರೆ, IAS ಆಫೀಸರ್ ಆಗೋಗ್ಬಿಟ್ಟಿದ್ದೀವಿ ನಂಗೆ ಈಗ ಬಿಹೇವ್ ಮಾಡಬೇಕು. ಅರ್ಥ ಆಯ್ತಾ? ಈಗ ಇನ್ನೊಬ್ಬ ಒಂದು ಕಾನ್ಸ್ಟೇಬಲ್ ಪೋಸ್ಟಲ್ಲಿ ಇದ್ದ, ಎಕ್ಸಾಮ್ ಅಲ್ಲಿ ಕೂತಿದ್ದ. ನಾನೇನು ಮಾಡಿದ್ದೆ, ನಾನೇನು ಹೇಳಲಿಲ್ಲ. ಅವ್ನ ಫ್ರೆಂಡ್ಸ್ನೇ ಕೇಳಿದೆ. ಇವ್ನು ನೋಡಿದ್ರೆ, ಈಗ ಒಂದು ಕೆಲಸ ಅಪ್ಪ, ಇವನೇನೋ ಟ್ರಾಫಿಕ್ ಏನೋ ತಪ್ಪು ಮಾಡಿದ್ದಾನೆ, ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿರ್ತೀವಿ. ಇನ್ಸ್ಪೆಕ್ಟ್ರು ಅವ್ನಿಗೆ ಏನೇನು ಬೈಬೋದು ಹೇಳ್ರಿ ಹಿಂದೆ. ಅವನಂದ, ಒಬ್ಬ ಪರ್ಕಿ ಥರ ಕಾಣಿಸ್ತಾವನು ಸರ್ ಅಂದ. ಇನ್ನೊಬ್ಬ ತಗೊಂಡು ಹೊಡೆಯೋಣ ಅನ್ಸುತ್ತೆ ಸರ್ ಅಂದ. ನಾನು ಹೇಳಲಿಲ್ಲ, ಹೇಳಿಸ್ದೆ ಬೇಕಂತ. ಅವನು ಯಾವುದೋ ಈಗ ಫ್ಯಾಷನ್ ಡಿಸೈನ್ ಕೋರ್ಸಿಗೆ ಬಂದಿದ್ರೆ ಮಾಡ್ಕೊ ನೀನೇನಾರು. ಅವ್ನು ಬಂದಿರೋದು ಕಾನ್ಸ್ಟೇಬಲ್ಗೆ. ಆ ಕಾನ್ಸ್ಟೇಬಲ್ ರೋಲ್ ಅರ್ಥ ಮಾಡ್ಕೊಂಡಿದ್ಯಾ? ದಟ್ಸ್ ವೆರಿ ಇಂಪಾರ್ಟೆಂಟ್. 3 ವರ್ಷದಿಂದ ಮಾಲೂರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. D ಗ್ರೂಪ್ 25 ಜನದಲ್ಲಿ 8 ಜನ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ.
ಒಬ್ಬ ಹೇಳ್ತಾನೆ, ಏನಯ್ಯ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ಇಲ್ಲಿ ಬಂದಿದ್ಯಲ್ಲ ಸರ್, ನಂಗೆ ಗೊತ್ತಿರಲಿಲ್ಲ ಸರ್, ಡ್ಯೂಟಿ ಅಪಾಯಿಂಟ್ಮೆಂಟ್ ಸೇರ್ಕೊಂಡಲ್ಲ ಸರ್, ಅವತ್ತು ಇವಾಗ ಕಾಫಿ ತಗೊಂಬ ಅಂದ್ರು ಅವಾಗ ಗೊತ್ತಾಯ್ತು ಸರ್ ಅಂತಾನೆ. ನನಗೇನು ಅನ್ಸುತ್ತೆ, ಆ ಮಾಸ್ಟರ್ ಡಿಗ್ರಿ ಕೊಟ್ಟವ್ರು ಹಿಡ್ಕೊಂಡು ಹೊಡಿಬೇಕು ಅನ್ಸುತ್ತೆ. ಅಂದ್ರೆ ಅಂತವನ್ನ ಕ್ವಾಲಿಫೈ ಮಾಡಿದ್ರು, ಒಂದು ಮಾಸ್ಟರ್ ಡಿಗ್ರಿ ಗ್ರಾಜುಯೇಷನ್ ಆಗ್ಬಿಟ್ಟು ಬೇಸಿಕ್ ತಾನು ಯಾವ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ದಲೆ ಹೋಗ್ತಾರಲ್ಲ ಅಂತವ್ರು ಹಿಡ್ಕೊಂಡ್ರೆ ರಪ್ಪ ಬರಸ್ಬೇಕು ಅನ್ಸುತ್ತಾ ಇಲ್ವಾ? ಅದು ಹಳ್ಳಿ ಕಡೆ ಜಾತ್ರೆ ದೊಡ್ಡ ಕೋಲ್ ಇರುತ್ತಲ್ಲ, ನಿಜ ಹೇಳ್ತೀನಿ, ನಿಲ್ಲಿಸ್ಬಿಟ್ಟು ರಪ್ಪ ಬರಸ್ಬೇಕು ಅನ್ಸುತ್ತೆ. ಹೌದಾ ಇಲ್ವಾ? ಓಕೆ, ನಾನೇ ಒಂದು ಕೋಟ್ ಮಾಡಿದ್ದೀನಿ, ಏನ್ ಗೊತ್ತಾ ಇದು? ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ. ರೋಲ್ ಕ್ಲಾರಿಟಿ ಲೀಡ್ಸ್ ಟು ಗೋಲ್ ಕ್ಲಾರಿಟಿ. ಈಗ ರಾಮನ್ ಪಾತ್ರ ಮಾಡೋನು ರಾಮನ ವಿಶೇಷತೆಗಳನ್ನ ಅರ್ಥ ಮಾಡ್ಕೊಂಡು ಆ ರೋಲ್ ಹಾಕಿ ಮಾಡ್ಬೇಕು. ಆದ್ರೆ ಹನುಮಂತ ಬೇರೆ, ಬಾಲ ಎಲ್ಲ ಸಿಕ್ಸ್ಕೋಬೇಕು, ಬೇರೆ ತರ ಬಿಹೇವ್ ಮಾಡಬೇಕು, ಅವ್ರವ್ರ ಪಾತ್ರದ ತರ ತಾನೇ ನಿರ್ವಹಣೆ ಮಾಡಬೇಕು. ಈಗ ಯಾವ್ದೋ ಆರ್ಡಿನರಿ ಜಾಬ್ FDC ಎಕ್ಸಾಮ್ ಇದೆ, ಅದಕ್ಕೆ ಪ್ರಿಪೇರ್ ಆಗೋರ್ಗು IASಗೂ ದರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಓಕೆ, ಸೊ ನಾನೀಗ ಒಬ್ರಿಬ್ರು ಸ್ಟೂಡೆಂಟ್ಸು ನನ್ನ ಹತ್ರ, ಅವ್ರು ಬೇರೆ ಕಡೆ ಪಾಠ ಇದ್ರು ನನ್ನ ಹತ್ರನೂ ಗ್ರೂಮಿಂಗ್ ಸೆಷನ್ ಬರ್ತಾರೆ. ನಾನು ಜಸ್ಟ್ ಸುಮ್ಮನೆ ಒಂದು ಹುಡುಗಿ ಆ ಥರ ನೆನೆ ಕನೆಕ್ಟ್ ಆಗ್ಬಿಟ್ಟು ಕೇಳಿದೆ ಝೂಮಲ್ಲಿ, ಬೇರೆ ಊರಿನ ಹುಡುಗಿ. ನಂಗೆ ಎಷ್ಟು ಖುಷಿ ಆಯಿತು ಅಂದರೆ, ಸರ್ ನಮ್ಮ IASಗೆ ಯಾರ್ಯಾರು ಆಸ್ಪಿರೆಂಟ್ಸ್ ಇರ್ತಾರೋ ಇವರೆಲ್ಲ ಈ ಗುಣಗಳಿರಬೇಕು ಸರ್ ಅಂತ ಒಂದು ಲಿಸ್ಟ್ ಮಾಡಿ ಕೊಟ್ಟ. ಆ ಲಿಸ್ಟ್ ಕಳಿಸಿದಾಗ ಹ್ಯಾಂಡ್ ರೈಟಿಂಗ್ ನೋಡಿದ್ರೇನೆ ಅವಳು IASಗೆ ಎಲಿಜಿಬಲ್ ಅನ್ಸುತ್ತೆ, ಪಾಯಿಂಟ್ಸ್ನ ನೋಡಿದ್ರೆ ಎಲಿಜಿಬಲ್ ಅನ್ಸುತ್ತೆ. ಅವಳು ಹೇಳಿದ ಪಾಯಿಂಟ್ಸ್ನ ನಾನು ಪೂರ್ತಿ ತಗೊಳ್ಳಿಲ್ಲ ಅಂದ್ರೂ ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಥಿಂಕಿಂಗ್ ಇನ್ ದಿಸ್ ವೇ, ಯುವರ್ ಮೈಂಡ್ ಸೆಟ್ ಈಸ್ ಲೈಕ್ ದಟ್, ಎಸ್ ಯು ಹ್ಯಾವ್ ಆಲ್ ದಿ ಪ್ರಾಬಬಿಲಿಟೀಸ್ ಆಫ್ ಬಿಕಮಿಂಗ್ ಎನ್ IAS ಆಫೀಸರ್ ಅಂತ ಆಕೆಗೆ ಹೇಳಿದೆ. ಓಕೆ, ಸೊ ಅಲ್ಲಿ ಈ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರೆ, ಕರೆಕ್ಟಾ? ಅದು ಯಾಕೆ ಹೇಳ್ತಾರೆ? ನಿಮ್ಮದು ಗೊತ್ತಾಗ್ತಾ ಹೋಗ್ಬಿಡ್ತಾ ಇರಬೇಕು. ಬಿತ್ತಿದಂತೆ ಬೆಳೆ ಅಂತಾರೆ. ಯಾಕೆ? ನೀವೇನ್ ಬಿತ್ಕೋತಿರೋ ಅದನ್ನೇ ತಾನೇ ಬೆಳೆಯಕ್ಕಾಗ್ತದೆ. ನೀವು ಏನೇನೋ ಬಿತ್ಬಿಟ್ಟು ಏನೇನೋ ಬರುತ್ತಾ? ಸೊ ವಾಟ್ ಈಸ್ ದಟ್ ಯು ಆರ್ ಪ್ಲಾಂಟಿಂಗ್ ಇನ್ ಯುವರ್ ಮೈಂಡ್ ಈಚ್ ಅಂಡ್ ಎವ್ರಿ ಡೇ? ಮೈಂಡ್ ಈಸ್ ಲೈಕ್ ಎ ಪ್ಯಾರಾಚೂಟ್, ಇಟ್ ವರ್ಕ್ಸ್ ಓನ್ಲಿ ವೆನ್ ಇಟ್ ಓಪನ್ಸ್ ಅಂತಾರೆ, ಕರೆಕ್ಟಾ? ಸೊ ನೀವು ಏನು ಮೈಂಡ್ ಯಾವಾಗ ಓಪನ್ ಆಗೋದು? ಪ್ಯಾರಾಚೂಟ್ ಓಪನ್ ಆದಾಗ ಮಾತ್ರ ಕೆಲಸ ಮಾಡೋದು. ಹಾಗೆ ನಿಮ್ಮ ಮೈಂಡ್ ಓಪನ್ ಆದಾಗ, ಈಗ ನಾನು ನೀರು ಕುಡಿಬೇಕು, ನಾನು ಹಿಂಗೆ ಸುಮ್ಮನೆ ಹಿಂಗೆ ಕುಡಿಬೇಕು ಅಂತ ಹಿಂಗೆ ಇದ್ರೆ ಇಟ್ ಕಾಂಟ್ ಹ್ಯಾಪನ್, ಬಿಕಾಸ್ ಮೆನಿ ಆಫ್ ದಿ ಪೀಪಲ್ ಹ್ಯಾವ್ ನಾಟ್ ಓಪನ್. ನಾನು ಸುಮಾರು ಜನ ನೋಡ್ತಾ ಇದ್ದೇನೆ, ಜಾಸ್ತಿ ಜನಕ್ಕೆ ಯಾಕೆ ಅಂದ್ರೆ ಆ ಬಾಟ್ಲ್ ತೆಗಿಬೇಕಂತ ಗೊತ್ತಿಲ್ಲ, ನೋಡ್ತಾರೆ ಈಗಾಗ್ಲೇ ತುಂಬ್ಕೊಂಬಿಟ್ಟಿದೆ, ಇದನ್ನೇ ಬರೀ ಅನ್ಕೊಳ್ಳೋಣ, ಈಗಲೇ ಏನೇನೇನೋ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಇದು ಖಾಲಿ ಜಾಗ ಇದೆ. ಓಕೆ, ಸೊ ಖಾಲಿ ಜಾಗ ಇದೆ ಸಾರ್, ಎಂಟಿ ಸರ್ ಇದೇನ್ ಸರ್ ಇದೆ ಅಂತಾರೆ. ಇನ್ ಕೆಲವರು ಈಗಾಗಲೇ ತುಂಬ್ಕೊಂಬಿಟ್ಟಿದ್ದೀವಲ್ಲ ಅಂತಾರೆ. ಓಕೆ, ನನಗೇನೋ ಬೇಕು, ಅದನ್ನು ತುಂಬ್ಕೋಬೇಕು ಅಂದ್ರೆ ಏನೋ, ನಾನು ಇಲ್ಲಿ ಬೇಡವಾದನ್ನು ತೆಗಿಬೇಕು, ಅನಗತ್ಯದನ್ನ ತೆಗಿಬೇಕು, ಕರೆಕ್ಟಾ? ಈಗ ನನಗೆ ಜಾಸ್ತಿ ಜಾಗ ಬೇಕು ಅಂದಾಗ, ಇನ್ನು ಖಾಲಿ ಜಾಗ ಇದೆ, ಇದರಲ್ಲಿ ನನಗೆ ಏನು ಬೇಕೋ ಅದು ಹಾಕಬೇಕು. ಈಗ ನಾನು ಐ ಆಮ್ ಪ್ರಿಪೇರಿಂಗ್ ಫಾರ್ ಎನ್ IAS, ನನ್ನ ಕರೆಂಟ್ ಅಫೇರ್ಸು, ನನ್ನ ಟಾಪಿಕ್ಕು, ನನ್ನ ಸಬ್ಜೆಕ್ಟು ಅವನ್ನೇ ತುಂಬ್ಕೊಳ್ತಾ ಹೋದ್ರೆ ಏನು ರೀಚ್ ಆಗುತ್ತೆ? ಯಾವ ಟೈಮಲ್ಲೆಲ್ಲ ಡೇಟಾ ಸ್ಟೋರೇಜ್ ಕರೆಕ್ಟಾಗಿ ಆಗಿರುತ್ತೆ. ಇದನ್ನ ಯಾಕೆ ಎರಡು ಕಿವಿ ಎರಡು ಕಣ್ಣು? ಬೀಯಿಂಗ್ ಎ ಸ್ಟೂಡೆಂಟ್, ಜಾಸ್ತಿ ಜನ ವಟ ಅಂತ ಇದ್ರೆ ಅವ್ರು ಸಕ್ಸಸ್ ಆಗಲ್ಲ. ಯಾಕೆ? ಬರೀ ಓಕೆ, ಈಗ ನಾನು ಮಾತಾಡ್ತೀನಿ, ನನ್ನ ಪ್ರೊಫೆಷನಲ್ದಲ್ಲಿ ಬೇರೆ ಕಡೆ ನಾನು ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಎಕ್ಸ್ಟ್ರಾ ಮಾತಾಡೋದೇ ಇಲ್ಲ. ಯಾಕೆ? ನನ್ನ ಮಾತುಗಳಿಗೆ ಮೀಟ್ ಇಟ್ಟಿರ್ತೀನಿ, ನನಗೆ ಫೀಸ್ ಕೊಡ್ತಾರೆ, ಕರೆಕ್ಟಾ? ಐ ನೋ ದಿ ವ್ಯಾಲ್ಯೂ, ಸೊ ದಟ್ಸ್ ಮೈ ಪ್ರೊಫೆಷನ್, ಐ ಆಮ್ ಮೇಕಿಂಗ್ ಯೂಸ್ ಆಫ್ ಇಟ್. ಅನ್ವಾಂಟೆಡ್ ಎಷ್ಟು ಜನ ಕಾಡಹರಟೆ ಹೊಡ್ಕೊಂಡು ಬಿದಿಲ ಹೇಳಿ ಹಳ್ಳಿ ಕಟ್ಟೆಗಳಲ್ಲಿ, ಇಲ್ಲಿ ಮನೆ ಒಟಾರಗಳಲ್ಲಿ, ರಸ್ತೆಗಳಲ್ಲಿ ಮಾಡೋ ಕೆಲಸ ಇಲ್ಲದೆ ಇರೋರು, ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಅವರೆಲ್ಲ ಆ ಟೈಮ್ನ ಕನ್ಸ್ಟ್ರಕ್ಟಿವ್ ವೇಗೆ ಯೂಸ್ ಮಾಡಿಬಿಟ್ಟಿದ್ರೆ ಅವ್ರ ಮನೆ ಫಸ್ಟ್ ಉದ್ಧಾರ ಆಗಿರೋದು, ಆಮೇಲೆ ನಮ್ಮ ದೇಶ ಆಟೋಮೆಟಿಕ್ ಆಗಿ ಉದ್ಧಾರ ಆಗಿರೋದೇ ಇಲ್ವಾ? ಸೊ ಬೀಯಿಂಗ್ ಎ ಕಮ್ಯುನಿಕೇಶನ್ ಟ್ರೈನ, ನಾನು ಮಾತು ಬೆಳ್ಳಿ ಮೌನ ಬಂಗಾರ ಅಂತ ಇನ್ನೋರೆಲ್ಲ ಏನು ಹೇಳಿದ್ದಾರೆ ಅದನ್ನ ಒಪ್ಕೊಳ್ತೀನಿ. ಸೊ ಮಾತು ಅಗತ್ಯ ಇದ್ದಾಗ ಮಾಡಬೇಕು. ಈಗ ನಿಮ್ಮ ಕಣ್ಣುಗಳು, ನಿಮ್ಮ ಅಬ್ಸರ್ವೇಷನ್ ಎಷ್ಟು ಚೆನ್ನಾಗಿರ್ಬೇಕಂದ್ರೆ ಅದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಆಗಾಗ ವಿಜುವಲೈಸ್ ಮಾಡ್ತಾ ಇದ್ರೆ ನೀವು ಹೋಗೇ ಬಿಡ್ತೀರಲ್ಲ, ಈಗ ಹತ್ತತ್ರಕ್ಕೆ ಫುಲ್ ರೀಚ್ ಆಗೇ ಬಿಡ್ತೀರಿ. ಓಕೆ, ಸೊ ಜಾಸ್ತಿ ಕೇಳಿಸ್ಕೊಳ್ಳೋದು, ಜಾಸ್ತಿ ನೋಡೋದು, ಸಿಕ್ಕಾಪಟ್ಟೆ ಮಾಡಿ, ಅಗತ್ಯ ಇದ್ದಾಗಷ್ಟೇ ಮಾತಾಡಿ. ದಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು ಎ ಲಾಟ್. ಓಕೆ, ಪ್ರಿಪ್ರೇಷನ್.
ಸಿದ್ಧತೆ ಇಲ್ಲದೆ ಕೆಲಸಕ್ಕೆ ಮುಂದಾಗೆ ಒಗ್ಗರಣೆಗೆ ಸೌಟಿಟ್ಟು ಎಣ್ಣೆಗೆ ಗಾಣಿಗನೆಡೆಗೆ ಓಡಿದಂತೆ ಅಂತ ಎಸ್ ವಿ ಪರಮೇಶ್ವರ ಭಟ್ಟ ಒಂದು ಕವನ ಬರೆದಾರೆ. ಓಕೆ, ಈಗ ಒಗ್ಗರಣೆ ಮಾಡಬೇಕು, ಆವಾಗ ಎಣ್ಣೆ ಬೇಕು ಅಂದ್ಬಿಟ್ಟು ಗಾಣಿಗ ಎಲ್ಲವನೇ ಅಂತ ಹುಡ್ಕೊಂಡು ಹೋದಂಗಂತೆ. ಚೆನ್ನಾಗಿದೆ ಕವನ, ಚೆನ್ನಾಗಿದೆ ಅಲ್ಲಂದ್ರೆ. ಸಿದ್ಧತೆ ಇಲ್ಲದೆ ಕೆಲಸಕ್ಕೆ ಮುಂದಾಗೆ ಒಗ್ಗರಣೆಗೆ ಸೌಟಿಟ್ಟು ಎಣ್ಣೆಗೆ ಗಾಣಿಗನೆಡೆಗೆ ಓಡಿದಂತೆ. ನಮ್ದು ಆಗಬಾರ್ದು. ಸೊ ಪ್ರಿಪ್ರೇಷನ್ ಎಲ್ಲಿವರೆಗೆ ರೆಡಿ ಇರ್ಬೇಕಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರ್ಬೇಕು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಬಿಫೋರ್ ಎನಿಥಿಂಗ್ ಎಲ್ಸ್, ಪ್ರಿಪ್ರೇಷನ್ ಇಸ್ ದಿ ಕೀ ಟು ಸಕ್ಸಸ್, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಈಗ ನಾನು ಇವತ್ತು ಸೆಷನ್ ಅಂದ್ರೂ ನಾನು ಈ ಥರದ್ದು ಎಷ್ಟೋ ಸೆಷನ್ ಮಾಡಿದ್ರು ಒಂದು ಸ್ವಲ್ಪ ಫೈಲ್ಸ್ ಅಲ್ಲಿ ಇಲ್ಲಿ ಏನಾದ್ರು ಟೈಮ್ ಇದ್ರೆ ಎಕ್ಸ್ಟ್ರಾ ಇದ್ರೆ ಓಕೆ, ನನ್ನ ಲ್ಯಾಪ್ಟಾಪ್ ಯಾಕೆ ಹಾಕೊಂಡೆ ಅಂದ್ರೆ ನನ್ನ ಪ್ರಿಪರೇಷನ್ 15-20 ವರ್ಷದ ಇಲ್ಲಿದೆ. ಮಿನಿಮಮ್ 1 to 2 years ಕಂಟಿನ್ಯೂಸ್ ಆಗಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ. ನನಗೇನು ಬೇಡ, ಜಯಪ್ರಕಾಶ್ ನಿನ್ಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ, 2 ವರ್ಷ ಮಾಡ್ಕೊಂಡಿದ್ರೆ ವಿತೌಟ್ ಪ್ರಿಪರೇಷನ್ ಐ ಕ್ಯಾನ್ ಕಂಡಕ್ಟ್ ನಾವು. ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ. ಯಾಕೆ ಅಂದ್ರೆ ನಾನು 10-15 ವರ್ಷದಿಂದ ಅಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಕೈ ಕೊಟ್ಟರು ಇದ್ರ ಮೇಲೆ ಗ್ಯಾರಂಟಿ ಇದೆ. ಅಷ್ಟು ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನಂದು ಇನ್ನೊಂದು ಡಾಕ್ಯುಮೆಂಟ್ ಅಲ್ಲಿ ಹೇಳ್ಕೊಂಡಿದ್ದೇನೆ, ಐ ವಾಂಟ್ ಟು ಬಿ ಎ ಕಂಟಿನ್ಯೂಸ್ ಲರ್ನರ್. ನಾನು ಸಾಯುವ ಕೊನೆಯ ದಿನದವರೆಗೆ ಕಲಿಯಬೇಕಂತ ಡಿಸೈಡ್ ಮಾಡಿದ್ದೀನಿ ನನ್ನ ಲೈಫಲ್ಲಿ ಅಂತ. ಯಾಕೆ? ಐ ನೋ ದಿ ವ್ಯಾಲ್ಯೂ ಆಫ್ ಲರ್ನಿಂಗ್. ಆ ಲರ್ನಿಂಗ್ ಏನ್ ಮಾಡುತ್ತೆ, ನನ್ನನ್ನು ಅಪ್ಡೇಟ್ ಮಾಡಿ ಅಪ್ಗ್ರೇಡ್ ಮಾಡ್ತಾ ಇರುತ್ತೆ. ಅಪ್ಡೇಟಿಂಗ್ ಅಂಡ್ ಅಪ್ಗ್ರೇಡಿಂಗ್ ಶುಡ್ ಹ್ಯಾಪನ್ ಈಚ್ ಅಂಡ್ ಎವ್ರಿ ಡೇ. ಅದು ಮಾಡ್ಕೋತಾ ಇದ್ದೀರಾ, ನೋಡ್ಕೊಳ್ಳಿ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ASK ಅಂತ ಒಂದು ಫಾರ್ಮುಲಾ, ಆಟಿಟ್ಯೂಡ್, ಸ್ಕಿಲ್ಸ್ ಅಂಡ್ ನಾಲೆಡ್ಜ್. ಫಸ್ಟ್ ನಾಲೆಡ್ಜ್ ಇಂದ ಶುರು ಮಾಡ್ತೀವಿ. ದಿನ ಏನಾದ್ರೂ ಒಂದು ನಾಲೆಡ್ಜ್ ನ ಆಡ್ ಮಾಡ್ಕೊಳ್ತೀವಿ. ಜೊತೆಗೆ ಸ್ಕಿಲ್ ಸೆಟ್ಸ್ ಆಡ್ ಮಾಡ್ತಾ ಹೋಗ್ತಾ ಇರೋದು. ಆ ಸ್ಕಿಲ್ ಸೆಟ್ಸ್, ಅದು ಹ್ಯಾಂಡ್ ರೈಟಿಂಗ್ ಸ್ಕಿಲ್ಸ್ ಆಗ್ಬೋದು, ಸ್ಪೀಕಿಂಗ್ ಸ್ಕಿಲ್ಸ್ ಆಗ್ಬೋದು, ನೀವು ನೋಡಕ್ಕೆ ನೀಟಾಗಿ ಕಾಣೋದಾಗಿರ್ಬೋದು, ಯಾವುದೋ ಒಂದು ಸ್ಕಿಲ್ ಅಪ್ಗ್ರೇಡ್ ಆಗ್ತಾ ಇದೆ. ದೆನ್ ಇಟ್ ಕಮ್ಸ್ ಆಟಿಟ್ಯೂಡ್. ಓಕೆ, ಪ್ರಿಲಿಮಿನರಿ ನಾಲೆಡ್ಜ್ ಸಾಕು. ಮೈನ್ಸ್ ಎಕ್ಸಾಮ್ಗೆ ಪ್ರಿಲಿಮಿನರಿ 2 ಬೇಕು, ಆಟಿಟ್ಯೂಡ್ ನಾಲೆಡ್ಜ್ ಪ್ಲಸ್ ಸ್ಕಿಲ್ಸ್ ಬೇಕು. ಈ ನಾಲೆಡ್ಜ್ ಸ್ಕಿಲ್ಸ್ ಜೊತೆಗೆ ಆಟಿಟ್ಯೂಡ್ ಸಖತ್ತಾಗಿರಬೇಕು ನಿಮ್ಮ ಪರ್ಸನಾಲಿಟಿ ಟೆಸ್ಟ್ಗೆ. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೇನೆ. ಒಂದು ಸ್ಮಾಲ್ ಎಕ್ಸಾಂಪಲ್, ನಾನು PS ಪ್ರೊಫೆಸರ್ಸ್ಗೆ ಟ್ರೈನಿಂಗ್ ಮಾಡ್ತಾ ಇದ್ದೆ 2 ವರ್ಷದಿಂದ. ಹೇಳಿದೆ, ಆಟಿಟ್ಯೂಡ್ ಈಸ್ ಡಿಟರ್ಮಿನ್ಸ್ ಯುವರ್ ಆಲ್ಟಿಟ್ಯೂಡ್. ಈ ಆಟಿಟ್ಯೂಡ್ ಚೆನ್ನಾಗಿದ್ರೆ ಜೀವನದಲ್ಲಿ ಮುಂದೆ ಬರ್ಬೋದು ಅಂತ. ಎಲ್ಲಿವರೆಗೆ ಅಂದರೆ, ಈಗ ಕಾರ್ಪೊರೇಟ್ ಸೆಕ್ಟರು ಅಥವಾ ಟಾಪ್ ಪೋಸ್ಟ್ಸ್ಗೆ ಈ ನಾಲೆಡ್ಜ್ ಮಾರ್ಕ್ಸ್ ಕಡಿಮೆ ಇದ್ರೂ ಒಳ್ಳೆ ಕೀ ಪೋಸ್ಟ್ ಸಿಗುತ್ತೆ. ಯಾಕೆ? ಅವ್ರ ಆಟಿಟ್ಯೂಡ್ ಚೆನ್ನಾಗಿದೆ ಅಂತ. ನೀವು ನೋಡಿ, ಎಲ್ಲರೂ ಕೆಲಸಕ್ಕೆ ಹೋದ್ರೆ ಪ್ರಾಮಿನೆಂಟ್ ಆಗಿರೋರಿಗೆ ಅವರು ಪ್ರಮೋಷನ್ ಕೊಡ್ಬೇಕಾರೆ, ಇನ್ನೊಂದು ಮಾಡ್ಬೇಕಾರೆ, ಇವ್ರು ನಿಯತ್ತಾಗಿದಾರ, ಲಾಂಗ್ ಟರ್ಮ್ ಬರ್ತಾರ, ನಂಬಬಹುದಾ ಇವ್ರನ್ನ, ಇಂಥ ಕ್ವಾಲಿಟೀಸ್ ನೋಡ್ತಾರಾ ಇಲ್ವಾ? ಇದನ್ನ ಶೇರ್ ಮಾಡಿದೆ. ಆಗ ಒಬ್ಬ ಪ್ರೊಫೆಸರ್ ಶೇರ್ ಮಾಡಿದ್ರು, ಎಸ್ ಸರ್, ಯು ಆರ್ 100% ಕರೆಕ್ಟ್. ಲಾಸ್ಟ್ ಇಯರ್ ನಮ್ಮ ಕ್ಯಾಂಪಸ್ ಸೆಲೆಕ್ಷನ್ ಆದಾಗ ದ ಫಸ್ಟ್ ರ್ಯಾಂಕ್ ಹೋಲ್ಡರ್ ವಾಸ್ ಆಫರ್ಡ್ ಫಾರ್ 30,000 ಸ್ಯಾಲರಿ. ದ ಆವರೇಜ್ ಸ್ಟೂಡೆಂಟ್, ಬಟ್ ಹೂ ಇಸ್ ದಿ ಕ್ಲಾಸ್ ಲೀಡರ್, his score was somewhere around 45%. He was offered 1.5 lakh salary, beginning salary. ರ್ಯಾಂಕ್ ಸ್ಟೂಡೆಂಟ್ಗೆ 30,000 ಅಷ್ಟೇ ಆಫರ್ ಮಾಡಿದ್ದಾರೆ ಕಂಪನಿಯವರು. ದಟ್ ಮೀನ್ಸ್ ದಟ್ ದೋಸ್ ಇಂಟರ್ವ್ಯೂಯರ್ಸ್ ಆರ್ ಪಕ್ಕಾ. ಅವ್ರಿಗೆ ಗೊತ್ತು ನಮ್ಮ ಕಂಪ್ನಿಗೆ ಇವನು ಬಂದ್ರೆ ಇಷ್ಟೇ ಲಾಭ. ಆದ್ರೆ ಇವನು ಲೀಡರ್ಶಿಪ್ ತಗೊಂಡು ಟೀಮ್ ಬಿಲ್ಡಿಂಗ್ ಇದ್ದಾನೆ ಅಂದ್ರೆ ಅಂಥವ್ನು ನಮಗೆ ಬೇಕು. ಆಟಿಟ್ಯೂಡ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಅರ್ಥ ಆಯ್ತಾ? ಈ ಆಟಿಟ್ಯೂಡ್ ಹೇಗೆ ಅಂದ್ರೆ, IAS ಆಗ್ಲಿಲ್ಲ ಅಂದ್ರೆ ನಿಮ್ಮ ಮೈಂಡ್ ಹೆಂಗ್ ಬರುತ್ತೆ ಗೊತ್ತಾ? ನನಗೆ 1998 KS ಕೊಡ್ಲಿಲ್ಲ. ಓಕೆ, ಇಂಟರ್ವ್ಯೂಗೆ ಹೋದೆ, ರಿವ್ಯಾಲ್ಯೂಯೇಷನ್ 100 ಮಾರ್ಕ್ಸ್ ಕಡಿಮೆ ಬಂದ್ರು. ಓಕೆ, ನೋ ಪ್ರಾಬ್ಲಮ್. 10 years ಬ್ಯಾಕ್ ಏನಾಯ್ತು ಗೊತ್ತಾ? KPSC ಸೆಕ್ರೆಟರಿ ನನ್ನ ಕರೆಸಿದ್ರು, ಜಯಪ್ರಕಾಶ್ ನಿಮ್ಮಂಥವ್ರು ನಮ್ಮ KPSC ಆಫೀಸರ್ಸ್ಗೆ ಟ್ರೈನಿಂಗ್ ಮಾಡ್ಬೇಕಂತ 2-3 ದಿನ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿದ್ರು. ಯು ಗಾಟ್ ದ ಪಾಯಿಂಟ್? ಸೀನಿಯರ್ IAS ಆಫೀಸರ್ DS ವಿಶ್ವನಾಥ್ ಅಂತ ಸೆಕ್ರೆಟರಿ ಆಗಿದ್ರು. ಜಯಪ್ರಕಾಶ್ ನಿಮ್ಮಂಥವ್ರು ಪಾಠ ಮಾಡಬೇಕು, ಮಾಡಿ ಹೇಳಿದ್ದೀನಿ. ಎಲ್ಲ ಬುದ್ಧವಾದ ಹೇಳಿ ಬಂದಿದ್ದೀನಿ. KPSC ಹೆಂಗಿಟ್ಕೋಬೇಕು, ಸರಿಯಾಗಿ ಹಿಂಗಿರಿ ಅಂತ ಹೇಳಿ ಬಂದಿದ್ದೀನಿ. ಅಲ್ಲೆಲ್ಲೋ ಒಂದ್ಸರಿ ಹಿಂಗೆ ಅನ್ಕೊಳ್ಳೋಣ ಅನ್ಸುತ್ತಲ್ಲ. ನಿಮ್ಗೂ ಹೇಳ್ತಾ ಇದ್ದೀನಿ, ಯಾರಾದ್ರೂ ಆಗ್ಲಿಲ್ಲ ಅಂದ್ರೆ, ಈ ಆಟಿಟ್ಯೂಡ್ ಸರಿಯಾಗಿದ್ರೆ 10 ಜನ IAS ಲೆವೆಲ್ ಇರ್ತಾರಲ್ಲ ಅಂಥವ್ರಿಗೆ ಸಂಬಳ ಕೊಟ್ಕೊಂಡು ಇಟ್ಕೋತೀರಾ ನೀವು ಕೆಲಸಕ್ಕೆ. ಆ ಲೆವೆಲ್ಗೆ ನೀವು ಯೋಚನೆ ಮಾಡಿದ್ರೆ ಏನಾಗುತ್ತೆ, IAS ಜುಜ್ಬಿ ಅನ್ಸುತ್ತೆ. ಕರೆಕ್ಟಾ? ಇದರ 1000 ಎವರೆಸ್ಟು ರೀ, ತೇನ್ ಸಿಂಗ್ ಇಲೇರಿ ಆದ್ಮೇಲೆ ನೆಕ್ಸ್ಟ್ ಓದೋರೆ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಅಲ್ಲೇನ್ರಿ? 1000 ಜನ ಮಾಡ್ಬಿಟ್ಟಿರೋದು ಆಗಿರೋ ಕೆಲಸ ನೀವು ಮಾಡ್ತಾ ಇರೋದು.
ಹಳ್ಳಿ ಕಡೆ ಹೇಳ್ತಾರಲ್ಲ, ಅದೇನು ನೀವೇನು ಕಡಿದು ದಬಾಗ್ತಾ ಇಲ್ಲ ಅಂತಾರೆ. ಆದ್ರೆ ಈ ದೊಡ್ಡದು ಕಡಿಯಕ್ಕೆ ಹೊರಟಿದ್ದೀರಾ ನೀವು, ಆದ್ರೆ ಇದೇ ಅಲ್ಲ, ದಿಸ್ ಇಸ್ ನಾಟ್ ದ ಅಲ್ಟಿಮೇಟ್ ಆಫ್ ಯುವರ್ ಲೈಫ್, ಇಸ್ಂಟ್ ಇಟ್? ಸೊ ಇಫ್ ಯು ಥಿಂಕ್ ಲೈಕ್ ದಟ್, ಇದು ತುಂಬಾ ಸಿಲ್ಲಿ ಆಗ್ತದೆ, ಕರೆಕ್ಟಾ? ಇಲ್ಲದೆ ಹೋದ್ರೆ ಸೋರ್ ಆಗ್ಲಿಲ್ಲ ಹೋದ್ರೆ ಸೋರ್. ಒಬ್ಬ ಕೆಲವರು ನನಗೆ ಕಾಲ್ ಮಾಡ್ತಾ ಇರ್ತಾರೆ, ನಾನು ಬೇಕಂತ ಸೋಷಿಯಲ್ ಮೀಡಿಯಲ್ಲಿ ನನ್ನ ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ, ಫ್ರೀ ಇದ್ದಾಗ ಅಟೆಂಡ್ ಮಾಡ್ತಾ ಇರ್ತೀನಿ, ಯಾಕೆಂದ್ರೆ ಆ ಪಲ್ಸ್ಗಳು ತಿಳ್ಕೊಳಕ್ಕೆ. ಸೊ ಅದು ಎಂತ ಪೋಸ್ಟು, ಕಾನ್ಸ್ಟೇಬಲ್, ನನ್ಗೆ ಆಗ್ಲಿಲ್ಲ ಸರ್, ಅದಕ್ಕೆ 2 ವರ್ಷದಿಂದ ನಾನು ಏನು ಮಾಡಿಲ್ಲ ಅಂತ ನಿನ್ನೆ ಒಂದು ಕಾಲ್ ಬಂದಿತ್ತು. ಅವನಿಗೆ ಬೈದೆ, ನನ್ನ ಬುದ್ಧಿ ಇಲ್ಲ ಕಣೆ, ಅದು ಎಂತ ನಿನ್ಗೆ ಅದೃಷ್ಟ ಕಣಯ್ಯ, ಅಲ್ಲಿ ಹೋಗಿದ್ರೆ ಕಾನ್ಸ್ಟೇಬಲ್ ಅಂದ್ರೆ ಏನಯ್ಯ, ಚೆನ್ನಾಗಿ ಬೈಸ್ಕೊಳಕ್ಕೆ ರೆಡಿಯಾಗಿ ಹೋಗೋದು, ಕರೆಕ್ಟೇನಯ್ಯ? ನೀನ್ ಎಷ್ಟು ಪುಣ್ಯ ಮಾಡಿದೀಯ, ಆಗ್ಲಿಲ್ಲ ನಿಂಗೆ, ಸಾರಿ ಏನ್ ಸರ್ ಹಿಂಗಂತೀರ, ಮತ್ತೆ ಇನ್ನೇನಯ್ಯ, ನೀನ್ ಇನ್ನೇನೋ ಒಳ್ಳೇದ್ ಮಾಡ್ಕೊಳ್ಳಿ ಅಂತ ನಿನಗೆ ಫೇಲ್ ಮಾಡಿದ್ರೆ, ನೀನ್ ನನ್ ಫೇಲ್ ಮಾಡ್ಬಿಟ್ರು ನನ್ನ ಜೀವನ ಪ್ರಯೋಜನ ಇಲ್ಲ ಅನ್ಕೊಂಡಿದೀಯಲ್ಲ ಅಂದೆ. ಸೊ ನಾನು ಯೋಚನೆ ಮಾಡೋ ರೀತಿ ಬೇರೆ ಆಯ್ತು ತಾನೆ. ಅಂಡ್ ಐ ಹವ್ ಸೀನ್ ಪೀಪಲ್ ಲೈಕ್ ದಟ್. ಓಕೆ, ನನ್ನ ಫ್ರೆಂಡ್ ಒಬ್ಬರಿದ್ದಾರೆ, ನೆನ್ನೆ KCC ಒಂದು ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಎಸ್ ಜಸ್ಟ್ ಗಿವನ್ ಜಾಬ್ ಫಾರ್ 10,000 ಪೀಪಲ್. ಇನ್ನೊಂದು 3 years, ಜಯಪ್ರಕಾಶ್, ಐ ವಾಂಟ್ ಟು ಗಿವ್ ಅನದರ್ 10,000 ಜಾಬ್ಸ್ ಫಾರ್ ಅವರ್ ಕನ್ನಡಿಗಾಸ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ರಾಮನಗರದ ಹತ್ರ ಯುನಿಕ್ ಅಕಾಡೆಮಿ ಮಾಡ್ಬೇಕಂತ ಇದ್ದೀನಿ. ಈ ಮೇನಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಅವರು ಈ ಕನ್ನಡಿಗರು ಸೈನ್ಯ ಜಾಸ್ತಿ ಸೇರ್ತಾ ಇಲ್ಲ, ಅದಕ್ಕೆ ಅವ್ರಿಗೆ ಸ್ಕಿಲ್ಸ್ ಬೇಸ್ಡ್ ಇನ್ನೊಂದು ಎಂಟರ್ಪ್ರಿನರ್ಸ್ ಆಗಬೇಕು ಜಯಪ್ರಕಾಶ್. ಇಲ್ದಿರೆ ಇಲ್ಲಿ ನೋಡಿ, ಆಕ್ಚುಲಿ ಸಿಟಿ ಹುಡುಗಿರು ಗೌರ್ಮೆಂಟ್ ಜಾಬ್ ಅವ್ರನ್ನ ಮದುವೆ ಆಗ್ತಾ ಇಲ್ಲ, ಬಿಸ್ನೆಸ್ ಮನ್ನ ಹುಡುಕ್ತಾ ಇದಾರೆ, ಗೊತ್ತಾ? ಅರ್ಲಿಯರ್ ಟ್ರೆಂಡ್ ಏನಿತ್ತು, ಇನ್ನು ರೂರಲ್ ರಿಸಲ್ಟ್ ಅಲ್ಲಿ ಏನಿದೆ, ಗೌರ್ಮೆಂಟ್ ಜಾಬ್ ಇದ್ರೆ ಅಂತ. ಗೌರ್ಮೆಂಟ್ ಜಾಬ್ ಲಾಸ್ಟ್ ಪ್ರಯಾರಿಟಿ ಈ ಸಿಟಿ ಹುಡುಗಿರಿಗೆ. ನಿಮಗೆ ಗೊತ್ತಿಲ್ಲದೆ ಇದ್ರೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾವೇನ್ ಅನ್ಕೊಂಡಿದೀವಿ ಇದುವರೆಗೆ, ಅದು ಊರ್ ಕಡೆ ಏನು ಅಂದ್ರೆ ಅದು ಗೌರ್ಮೆಂಟ್ ಜಾಬ್ ಸಿಗ್ಬೇಕು ಅಂದ್ಬಿಟ್ಟು P1 ಆದ್ರೂ ಹೋದ್ರಲ್ಲ ಮಾಸ್ಟರ್ ಡಿಗ್ರಿ ಅವರು, ಹಂಗಾಗ್ತಾ ಇದೆ ಕತೆ. ಸೊ ಬ್ರಾಡರ್ ಪರ್ಸ್ಪೆಕ್ಟಿವ್ ಬಂದ್ಬಿಟ್ರೆ, ಈಗ ಹೇಳ್ರಿ ನನ್ಗೆ ಅವ್ರ ಫ್ರೆಂಡ್ KP ನಾಗೇಶ್, ಖುಷಿ ಆಗ್ತದ ಇಲ್ಲ 10,000 ಜನಕ್ಕೆ ಕೆಲಸ, ಇನ್ 3 ವರ್ಷದಲ್ಲಿ ಇನ್ನೊಂದು 10,000 ಜನ ಕೊಡ್ಬೇಕು ಅಂತ ಇದೀನಿ ಅಂತ ಅಂತಾರೆ. ಯು ವರ್ಕ್ ಆನ್ ಯುವರ್ ಸ್ಟ್ರೆಂತ್ಸ್ ಐಸೆ, ನಿಮ್ ಸ್ಟ್ರೆಂತ್ಸ್ ನ ಜಾಸ್ತಿ ಮಾಡ್ಕೊಳತ್ತಾ ಹೋಗಿ. ಅದಕ್ಕೆ ಐ ಬಿಲೀವ್ ಇನ್ ದ ಸ್ಟ್ರೆಂತ್ಸ್ ಅಲ್ವಾ. ನಾನು ಒಬ್ಬ ಹಳ್ಳಿ ಹುಡುಗ, ಪ್ರೊನೌನ್ಸಿಯೇಷನ್ ಸರಿಯಾಗಿರ್ಲಿಲ್ಲ. ಓಕೆ, ಸೊ ಈಗ ಒಂದು ಟಿವಿನಲ್ಲೇ 22 ವರ್ಷದಿಂದ ಇನ್ನೂ ಹೋದವರನ್ನು ರೆಕಾರ್ಡಿಂಗ್ ಹೋಗಿ ಬಂದೆ. ನಾನ್ ಫ್ರೀ ಇರೋ ಟೈಮಲ್ಲಿ ಟೈಮ್ ಕೊಡೋ ಅಂತ ಪ್ರೋಗ್ರಾಮಿಗೆ ಮಾತ್ರ ಹೋಗ್ತಾ ಇದ್ದೀನಿ, ಗೊತ್ತಾ? ಸೊ ಬೇಕು ಅಂತ ಅಂದ್ರೆ ಅವ್ರಿಗೆ ಎಸ್, ನಾನು ಫ್ರೀ ಇರೋ ಟೈಮಲ್ಲಿ, ನಾನು ಟ್ರೈನಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಅವಾಗ ಒಂದೆರಡು ರೆಕಾರ್ಡಿಂಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮ್ ಸ್ಟ್ರೆಂತ್ಸ್ಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಿ. ಸ್ಟ್ರೆಂಥನ್ ಯುವರ್ ಸ್ಟ್ರೆಂತ್, ನಿಮ್ನ ಹಿಡಿದು ನಿಲ್ಸಕ್ಕಾಗಲ್ಲ. ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್, ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್. ಈಗ ಇಷ್ಟು ಇಂಗ್ಲಿಷು ಇಷ್ಟು ಫ್ಲೂಯೆಂಟ್ ಆಗಿ ಮಾತಾಡ್ತಾ ಇರ್ಲಿಲ್ಲ ಕೆಲವು ವರ್ಷಗಳ ಹಿಂದೆ. ಸೊ ನನ್ನ ವೀಕ್ನೆಸ್ ನನಗೆ ಗೊತ್ತಾಯ್ತಾ. ಈಗೇನ್ ಮಾಡ್ಬೇಕು ಅಂತ ಇದ್ದೀನಿ, ನಂದು ಇಂಗ್ಲಿಷ್ ಚಾನಲ್ ಇದೆ, ಜಯಪ್ರಕಾಶ್ ನಾಗ್ತಿಲಿ ಟಿಪ್ಸ್ ಅಂತ. ಅಲ್ಲೊಬ್ಬ ಇಂಗ್ಲಿಷ್ ಟೀಚರ್ನ ಪಾಠ ಹೇಳ್ಬಿಡಿ ಸರ್, ಹೇಳ್ಕೊಡಿ ಅಂತ ಹೇಳಿದ್ರಿ. ಡಬಲ್ ಎಡ್ಜೆಡ್ ಅಡ್ವಾಂಟೇಜ್. ಒಂದು, ನನ್ನ ಇಂಗ್ಲಿಷ್ ಪಕ್ಕ ಆಗುತ್ತೆ, ಇನ್ನೊಂದು ನಂದು ಯಾರು ಯೂಟ್ಯೂಬ್ ವಿಡಿಯೋ ನೋಡ್ತಾರೆ ಅವರೆಲ್ಲ ಉದ್ದಾರ ಆಗ್ತಾರೆ, ಇಂಗ್ಲಿಷ್ ಕಲ್ತ್ಕೋತಾರೆ. ಸೊ ಹೋದ್ವಾರ ಮಾತಾಡಿದ್ದೀನಪ್ಪ, ಮುಂದಿನ ವಾರ ಮಾಡ್ತೀನಿ ಅಷ್ಟೇ. ಸೊ ನನ್ನ ವೀಕ್ನೆಸ್ಸು, ನಂದು ಕನ್ನಡ ಪ್ರೊಫಿಷಿಯನ್ಸಿ ಲೆವೆಲ್ 98-99% ಇದ್ರೆ, ಇಂಗ್ಲಿಷ್ ಅರೌಂಡ್ 70-75 ಇದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಐ ವಾಂಟ್ ಟು ಗೋ, ಬಿಕಾಸ್ ಐ ವಾಂಟ್ ಟು ಬಿಕಮ್ ಅನ್ ಇಂಟರ್ನ್ಯಾಷನಲ್ ಟ್ರೈನರ್. ಈಗ ನಾನು ಯೂಟ್ಯೂಬ್ ಚಾನಲ್ನ 17 ದೇಶದವ್ರು ಫಾಲೋ ಮಾಡ್ತಾ ಇದ್ದಾರೆ. ಈಗ 25,000 ಸಬ್ಸ್ಕ್ರೈಬರ್ ಮೊನ್ನೆ ಹೋದ್ವಾರ ಕ್ರಾಸ್ ಆಯ್ತು. ಸೊ ನಾನೊಬ್ಬ ಆರ್ಡಿನರಿ ಇವ್ನು ಯೋಚನೆ ಮಾಡ್ತಾ ಇದ್ರು, ಹಿಂಗ್ ಮಾಡೋದಕ್ಕೆ ಆಗುತ್ತಾ ಇಲ್ವಾ? ಆಗುತ್ತೆ. ಸೊ ಕನ್ವರ್ಟ್ ಯುವರ್ ವೀಕ್ನೆಸ್ ಇಂಟು ಸ್ಟ್ರೆಂತ್. ಆಪರ್ಚುನಿಟೀಸ್ ವೇರ್ ಎವರ್ ಅವೈಲಬಲ್. ನಾನು ಅದು ಎಸ್ಪೆಷಲಿ ಕಮ್ಯುನಿಕೇಶನ್ದು, ನಾನು ಸ್ಟೇಜ್ ಶೋ ಆಂಕರ್ ಆಗಿದ್ದೆ. TV 2,000 ಪ್ರೋಗ್ರಾಮು, 3 ವರ್ಷ ನ್ಯೂಸ್ ಲೀಡರ್. ರೇಡಿಯೋ 300 TV ರೇಡಿಯೋ ಶೋಸ್ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದಾಗಿಂದ ಇಷ್ಟು ಹಚ್ಕೊಂಡಿದ್ದು. ಓಕೆ, ಆಮೇಲೆ TV ಸ್ಟೇಜ್ ಶೋಸ್ ಆಂಕರಿಂಗ್ 1,000 ಪ್ರೋಗ್ರಾಮ್ಸ್. ಸೊ ಈಗ ಟ್ರೈನಿಂಗ್ 5 lakhs ಪೀಪಲ್ ಕವರ್ ಮಾಡಿದ್ದೀನಿ. ಈಗ ಆನ್ಲೈನ್ ಐ ಡೋಂಟ್ ನೋ ಇನ್ನೂ ಎಷ್ಟೆಷ್ಟು ಕವರ್ ಆಗ್ತಾರೆ. ಟಿವಿನ ಎಷ್ಟು ಜನ ನೋಡಿದ್ದಾರೆ ಲೆಕ್ಕ ಇಲ್ಲ. ಬಟ್ ನಾನೊಬ್ಬ ಮನ್ಸು ಮಾಡಿದೆ, ಅದಾಯ್ತು. ಸೊ ದಟ್ ಮೀನ್ಸ್ ಐ ಆಮ್ ಮೇಕಿಂಗ್ ಯೂಸ್ ಆಫ್ ಆಲ್ ದಿ ಆಪರ್ಚುನಿಟೀಸ್. ಅರ್ಥ ಆಯ್ತಾ? ಇವಾಗ ಇಲ್ಲಿ ಕೃಷಿ ಸರ್ವೋದಯಲ್ಲಿ KVR ಟ್ಯಾಗೋರ್ ಇದಾರಲ್ಲ, ನನ್ನ ಗ್ರೋತ್ನ ಅವ್ರು 20-25 ವರ್ಷದಿಂದ ಅಬ್ಸರ್ವ್ ಮಾಡಿದ್ದಾರೆ. ಯಾಕೆ, ಅವ್ರು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ನಾನು ಬೇರೆ ಬೇರೆ ವಾಲಂಟರಿ ಆರ್ಗನೈಸೇಷನ್ ಎಲ್ಲ ಇನ್ವಾಲ್ವ್ ಆಗಿದ್ದೆ. ತಿಮ್ಮೇಗೌಡರು ಒಂದು 5-6 ವರ್ಷದಿಂದ ಗೊತ್ತು, ಅವ್ರನ್ನೂ ಒಂದು ಕರ್ಕೊಂಡು ಒಂದು TV ಶೋ ಮಾಡಿಸಿದ್ದೆ ನಾನು. ಓಕೆ, ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲೆಲ್ಲಿ ಏನೇನು ಅವಕಾಶಗಳು ಇರುತ್ತದೋ ಅದನ್ನೆಲ್ಲ ನಮ್ಮವನ್ನಾಗಿಸಿಕೊಳ್ಳೋಣ. ಈಗ ನಿಮ್ಮ ಟಾರ್ಗೆಟ್ IAS ಮಾಡಬೇಕು, IASಗೆ ಪ್ರಿಪೇರ್ ಆಗಬೇಕು. ಇದಕ್ಕೆ ಏನೇನೇನೇನೇನು ಸೌಲಭ್ಯ ಇದೆಯೋ, ಆಪರ್ಚುನಿಟೀಸ್ ಇದೆಯೋ
ಮೇಕ್ ಯೂಸ್ ಆಫ್ ಇಟ್. ಓಕೆ, ನಾನು ಕೇಳಿದೆ AIS aspirant ನನ್ನ ಆನ್ಲೈನ್ ಕೋರ್ಸ್ ಯಾಕಮ್ಮ ಸೇರಿದೆ ಅಂತ. ಸರ್ ಐ ನೋ ಸರ್, ಬಟ್ ಕೆಲವ್ರು ಏನು ಮಾಡ್ತಾರೆ ಅಂದರೆ ಸರ್, ಪ್ರಿಲಿಮ್ಸ್ನ ಮುಗಿಸ್ಕೊಂಡು ಆಮೇಲೆ ಮೈನ್ಸ್ ಬಗ್ಗೆ ತಲೆ ಕೆಡಿಸ್ಕೋತಾರೆ, ಮೈನ್ಸ್ ಆದಮೇಲೆ ಇಂಟರ್ವ್ಯೂ ತಲೆ ಕೆಡಿಸ್ಕೊಳ್ಳೋಣ ಅಂತ ಇರ್ತಾರೆ. ಆದರೆ ನಾವು ಸರ್ ಇದು ಮೈಕ್ರೋ ಮ್ಯಾಕ್ರೋ ಲೆವೆಲ್ ಎರಡೂ ವರ್ಕ್ ಮಾಡಬೇಕು. ಮೈಕ್ರೋ ಇದಕ್ಕೆ ಪ್ರಿಪೇರ್ ಆಗ್ತಾ ಇದ್ರು ಮೈನು ಇಂಟರ್ವ್ಯೂಗೂ ಹೇಗೆ ರೆಡಿ ಆಗಬೇಕಂತ ಈಗಲಿಂದನೇ ರೆಡಿ ಆದರೆ ಸರಿಯಾಗಿರುತ್ತೆ. ಆವಾಗ ನಾನು ಹೇಳಿದೆ, ಎಸ್ ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್, ವಿ ಹ್ಯಾವ್ ಟು ಕೀಪ್ ಎಂಡ್ ಇನ್ ಮೈಂಡ್. ನಾನು ಎಲ್ಲಿ ಹೋಗ್ಬೇಕು ಅಂತ ಇದ್ದೀನಿ ಅಂತ ಇದ್ರೆ ಗೊತ್ತಾಗೋಗ್ಬಿಡುತ್ತೆ ನನಗೆ ರೂಟು. ನಾನು ಕಾರ್ ಕೈ ಕೊಡ್ತು, ಸರಿಗೆ ರಿಕ್ವೆಸ್ಟ್ ಮಾಡಿದೆ, ಮೆಟ್ರೋ ಇಂದ ಬಂದೆ ಟ್ರಿನಿಟಿ, ಅಲ್ಲಿಂದ ಕಾರಲ್ಲಿ ಕರ್ಕೊಂಬಂದ್ರು, ಇಲ್ದಿದ್ರೆ ಸೀದಾ ಬರ್ತಾ ಇದ್ದೆ. ಅಟ್ ದಿ ಎಂಡ್ ರಿಸಲ್ಟ್ ಏನೋ, ನಾನು ಈ ಕ್ಲಾಸ್ ಟೈಮ್ ಒಳಗಡೆ ಇರಬೇಕು, ಕರೆಕ್ಟಾ? ಇದ್ದೀನಿ, ದಟ್ಸ್ ಇಟ್. ನಾನು ಹೆಲಿಕಾಪ್ಟ್ರಲ್ಲಿ ಬರ್ತೀನಾ, ನಡ್ಕೊಂಡು ಬರ್ತೀನಾ, ಜಟ್ಕಾ ಗಾಡಿಯಲ್ಲಿ ಬರ್ತೀನಾ ಗೊತ್ತಿಲ್ಲ. ಹ್ಯಾವ್ ಯು ರೀಚ್ ದ ಡೆಸ್ಟಿನೇಷನ್? ದಟ್ ಈಸ್ ವಾಟ್ ಮ್ಯಾಟರ್ಸ್. ಅದಕ್ಕೆ ನೀವು ಏನೇನು ಮಾಡ್ತೀರಿ, ನಿಮ್ಮ ಒಂದು ಪ್ರಿಪೇರ್ ಆಗ್ತೀರಾ ನೋಡ್ಕೊಳ್ಳಿ. ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಹೇಳಿದ ಮಾತನ್ನ ತಿಳ್ಕೊಳ್ಳಿ. ಜಾಸ್ತಿ ಜನರ ಸಮಸ್ಯೆ ಏನು ಅಂದ್ರೆ, ಮೊದಲನೆಯ ಫ್ಯೂ ಸ್ಟೆಪ್ಸ್ನ ಸರಿಯಾಗಿ ಇಡಲ್ಲ. ಮೊದಲನೇ ಫ್ಯೂ ಸ್ಟೆಪ್ಸ್ ಮಾಡೋಣ ಮಾಡೋಣ ಮಾಡೋಣ, 3 ವರ್ಷ ಆದ್ರೂ ಮಾಡೋಣ. ನನ್ಗದು ಇಷ್ಟ ಇಲ್ಲ. ನಾನು ನನ್ನ ಜೀವನದಲ್ಲಿ ಇಷ್ಟಾರು ಉದ್ಧಾರ ಆಗ್ಬೇಕಾಗಿದೆ ಅಂದ್ರೆ, ನಾನು ಏನೇ ಅಂದ್ರೂ ಹೌದಾ ನಡೀರಿ ಬನ್ನಿ ಅಂದ್ಬಿಟ್ಟು ಒಂದು ಗೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರೋದು. ಈಗ ಆನ್ಲೈನ್ದೇನೆ ನಂದು 3-4 ವರ್ಷ ಆಯ್ತು ಶುರುವಾಗಿ, ಗೊತ್ತೇ ಇರಲಿಲ್ಲ. ಒಂಚೂರು ಒಳಗೆ ಹೋಗ್ತಾ ಇದ್ದಾಗ ಇನ್ನೂ ಇದೆಯಾ ಅಂತ ಗೊತ್ತಾಗ್ತಾ ಇದೆ. ನಾನು ಒಳಗೆ ಹೋಗದೆ ಇದ್ರೆ ನನ್ಗೆ ಅದು ಅರ್ಥ ಆಗಲ್ಲ ಮುಂದೆ. ಈಗ ಫಾರ್ ಎಕ್ಸಾಂಪಲ್ 4 ವೀಲರ್ ಹೋಗ್ತಾ ಇರ್ತೀನಿ ಅನ್ಕೊಳ್ಳಿ, ಹೆಡ್ ಲೈಟ್ ಇದೆ, ಹೆಡ್ ಲೈಟ್ ಕಾರ್ ಮುಂದೆ ಹಂಗೆ ಇರುತ್ತೆ. ನಾನು ಮುಂದೆ ಹೋದಂಗೆ ಹೆಡ್ ಲೈಟ್ ಮುಂದೆ ಹೋಗ್ತಾ ಇರುತ್ತೆ, ನನ್ಗಲ್ಲಿ ಕಾಣಿಸ್ತಾ ಇರುತ್ತಾ ಇಲ್ವಾ? ನೀವು ಮುಂದೆ ಹೋಗ್ತಾ ಇದ್ರೇನೆ ಆ ಲೈಟು ನಿಮ್ ಜೊತೆ ಹೋಗುತ್ತೆ, ದಾರಿ ತೋರಿಸುತ್ತೆ. ಸೇಮ್ ವೇ ಇಟ್ ವಿಲ್ ಹ್ಯಾಪನ್. ಮತ್ತೆ ಸುಮಾರು ಜನರ ಪ್ರಾಬ್ಲಮ್ ಏನಂದ್ರೆ, ಆ ಎಂಡ್ ಇದೆಯಲ್ಲ, ಇಲ್ಲೆಲ್ಲೋ ಇರುತ್ತೆ ಇದು ಸಕ್ಸಸ್ ರೇಟ್, ಇಲ್ಲಿ ಜಾಸ್ತಿ ಜನ ವಾಪಸ್ ಆಗ್ಬಿಡ್ತಾರಂತೆ. ಈ ಸ್ಟೆಪ್ ಅಲ್ಲಿ ಇನ್ನೇನು ಹೋಗ್ಬೇಕು, ನನ್ನ ಕೈಲಿ ಆಗಲ್ಲ. ಜಾಸ್ತಿ ಜನ ಫೇಲ್ ಆಗಿರೋದು ಆ ಥರ ಅಂತ ನನ್ನ ಅಬ್ಸರ್ವೇಷನ್. ಸೊ ಅಂದ್ರೆ ಎಂಡ್ವರ್ಗು ಅಟೆಂಪ್ಟ್ ಮಾಡಲ್ಲ ಅಂತ. ಮೊನ್ನೆ ಯಾವುದೋ ಒಂದು ಒಲಿಂಪಿಕ್ ಅಲ್ಲಿ ಏನಾಯ್ತು, ಒಬ್ಬ ಮೂಳೆ ಮುರ್ಕೋತಾನಂತ್ರಿ. ಮೂಳೆ ಮುರ್ಕೊಂಡ್ರು ಕೀನ್ಯಾ ದೇಶದನೇನೋ, ನನ್ನ ದೇಶನ ಪ್ರತಿನಿಧಿಸಿದ್ದೀನಿ, ಅವನು 1 hour 2 hour ಬಿಟ್ಟು ರೀಚ್ ಆಗ್ತಾನಂತೆ ಮ್ಯಾರಥಾನ್. ಅಲ್ಲಿ ಯಾರೋ ಒಳ್ದಿಲ್ದರ ಫೋಟೋಗ್ರಾಫರ್ಸ್ ನೋಡ್ಬಿಟ್ಟು ಆಮೇಲೆ ಇದು ಮಾಡ್ತಾರೆ, ಒಲಿಂಪಿಕ್ ಹೀರೋಸ್ ಅಂದ್ಬಿಟ್ಟು. ಆ ಒಲಿಂಪಿಕ್ ಆದಾಗ ಎಂಡಲ್ಲಿ ನಂಬರ್ 1 ಇವನ್ನ ತೋರಿಸ್ತಾರಂತೆ, ಈ ಸ್ಥಿತಿಯಲ್ಲಿ ಇರೋಂತ. ಯಾಕೆ ಮೂಳೆ ಮುರ್ಕೊಂಡ್ರು ಅವನು ನನ್ನ ದೇಶ ನನ್ನನ್ನು ನಂಬಿ ಕಳಿಸಿದೆ, ನನ್ನ ದೇಶಕ್ಕೆ ಮೋಸ ಮಾಡಬಾರ್ದು, ನೀನು ಏನು ಮಾಡ್ಕೊಂಡ್ ಬಂದೆ ಅಂತ ಹೇಳ್ಬಾರ್ದು, ನಾನು 100% ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮಾಡ್ತಾನಂತ್ರಿ. ಹೆಂಗಿದೆ ಅಂದ್ರೆ, ನೀವು ಯಾರ್ಯಾರು 100% ಪಾರ್ಟಿಸಿಪೇಷನ್ ಮಾಡಿ ನಿಮ್ಮ ಅಟೆಂಪ್ಟನ್ನ ಏನು 3-4 ಏನೋ ಕೊಡ್ತಾರಲ್ಲ, ಅದನ್ನ ಅಟೆಂಪ್ಟ್ ಮಾಡಿಬಿಟ್ಟು ಆಮೇಲೆ ಹೇಳ್ರಿ. ಅಟೆಂಪ್ಟೇ ಮಾಡ್ದಲೆ. ಈಗ ಇನ್ನೊಂದು ಇನ್ಸಿಡೆಂಟ್ ನೆನಪಾಯ್ತು. 13 ವರ್ಷಗಳ ಹಿಂದೆ ಕೆಂಪೇಗೌಡ ನಗರ್, ಇಲ್ಲಿ ನಮ್ಮ ಗಾಂಧಿನಗರ ಹತ್ರ IAS ಒಬ್ಬ IPS ಆಫೀಸರು ನನ್ನೂ ಕರೆಸಿದ್ದಾರೆ, ನನ್ನೂ ಗೆಸ್ಟಲ್ಲಿ. ಒಬ್ಬ ಪ್ರಶ್ನೆ ಕೇಳ್ದ, ಸರ್ ಅಲ್ಲಿ IAS ಅಲ್ಲಿ ಸಿಕ್ಕಾಪಟ್ಟೆ ರಾಜಕೀಯ ನಡೆಯುತ್ತಂತಲ್ಲ ಸರ್. ಇವರು IPS ಆಫೀಸರು, ರಿಟೈರ್ಡ್ IPS ಆಫೀಸರು. ನೀನು ಯಾರನ್ನ ಕೇಳ್ತೀಯಪ್ಪ? ಅದೇ ಸರ್, ಹೋದ್ ಸರಿ ಆಗ್ಲಿಲ್ವಲ್ಲ ಸರ್, ಅವ್ರನ್ನ ಕೇಳಿದೆ ಸರ್. ಅವ್ರು ಇನ್ನೇನೆಯ ಹೇಳ್ತಾರೆ ನಿನಗೆ? ಅವ್ರು ನಾನು ಸರಿಯಾಗಿ ಬರೀಲಿಲ್ಲ, ನಾನು ಸರಿಯಾಗಿದ್ದು ಅಂತ ಹೇಳ್ತಾರ? ನೀವು ಯಾರು ಸಕ್ಸಸ್ ಆಗಿರ್ತಾರೆ ಅವ್ರನ್ನ ಕೇಳಿದ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾರೆ. ನೀವು ರಾಂಗ್ ಪರ್ಸನ್ ಅಪ್ರೋಚ್ ಮಾಡಿ ಕೇಳಿದ್ರೆ ಏನ್ ಹೇಳ್ತಾರೆ? ಯು ಗಾಟ್ ದ ಪಾಯಿಂಟ್? ಸೊ ಬಿ ಅಲರ್ಟ್, ಬಿ ಅವೇರ್. Every individual has his own style, his own way of presenting himself on and off the field. ಪ್ರತಿ ಇದರಲ್ಲಿ ಈಗ ನಂದು ಈ ಥರದ ಸ್ಟೈಲು, ನನ್ನ ಪ್ರೆಸೆಂಟೇಷನ್ ಸ್ಟೈಲ್ ಒಂಥರ ಇರುತ್ತೆ. ನಾನೀಗ ಓವರ್ ಎ ಪೀರಿಯಡ್ ಆಫ್ ಟೈಮ್, ನಾನೀಗ 5 ವರ್ಷದಿಂದ ನೋಡಿದರೆ ನನ್ನ ಪ್ರೆಸೆಂಟೇಷನ್ ಇನ್ನೊಂಚೂರು ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ಇಂಪ್ರೂವ್. ಯಾಕೆ ನಾನು ಎವ್ರಿ ಡೇ ಲರ್ನರ್, ಕಂಟಿನ್ಯೂಸ್ ಲರ್ನರ್ ಅಂತ ಹೇಳಿದ್ದೀನಿ ನಾನು. ಐ ಹ್ಯಾವ್ ಡಿಸೈಡೆಡ್ ಟು ಬಿಕಮ್ ಲೈಕ್ ದಟ್ ಬಿಕಾಸ್ ಐ ನೋ ದ ವ್ಯಾಲ್ಯೂ ಆಫ್ ಲರ್ನಿಂಗ್. I know the value of experiencing the life. ಅದು ಸಾಧ್ಯ ಆಗ್ತದೆ. ಇದು ಝೂಮ್ ಎಂಡ್ ಆಯಿತು, ಚೆಕ್ ಮಾಡಿ. ಗೊತ್ತಾಯ್ತಾ ನಿಮಗೆ?